ಬೆಂಗಳೂರಿನ ಕೋಗಿಲು ಲೇಔಟ್ನ ಅಕ್ರಮ ಒತ್ತುವರಿ ತೆರವು ಕಾರ್ಯಾಚರಣೆ ರಾಜಕೀಯ ಕಿತ್ತಾಟಕ್ಕೆ ಕಾರಣ ಆಗಿದೆ. ಸದ್ಯ ರಾಷ್ಟ್ರೀಯ ರಾಜಕಾರಣದಲ್ಲಿ ಕದನ ಸೃಷ್ಟಿಸಿರುವ ಕೋಗಿಲು ಲೇಔಟ್ ತೆರವು ವಿಚಾರ ಕೇರಳ ಕರ್ನಾಟಕದ ಮಧ್ಯೆ ಕದನಕ್ಕೆ ಕಾರಣ ಆಗಿದೆ. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ನಾಳೆ ಮಹತ್ವದ ಸಭೆ ಕರೆದಿದ್ದಾರೆ. ಈ ಬಗ್ಗೆ ರಿಪೋರ್ಟ್ ನಿಮಗಾಗಿ. ಕರುನಾಡಲ್ಲಿ ಕೇರಳ ಸರ್ಕಾರದಿಂದ ರಾಜಕೀಯ, ಬುಲ್ಡೋಜರ್ ನ್ಯಾಯ ಎಂದ ಕೇರಳ ಸಿಎಂಗೆ ತರಾಟೆ. ನಾಳೆ ತುರ್ತು ಸಭೆ ಕರೆದ ಸಿಎಂ ಸಿದ್ದರಾಮಯ್ಯ. ಎಸ್, ಬೆಂಗಳೂರಿನ ಯಲಹಂಕದ ಕೋಗಿಲು ಲೇಔಟ್ ಬಳಿಯ ಫಕೀರ್ ಮತ್ತು ವಸೀಂ ಕಾಲೋನಿಯ ಒತ್ತುವರಿ ತೆರವು ವಿಚಾರ ಈಗ ರಾಷ್ಟ್ರಮಟ್ಟದ ವಿವಾದಕ್ಕೆ ಗುರಿಯಾಗಿದೆ. ಮುಸ್ಲಿಂ ಸಮುದಾಯ ಹೆಚ್ಚಿರುವ ಏರಿಯಾ ತೆರವು ವಿಚಾರ ಸದ್ದು ಮಾಡ್ತಿದೆ. ಮುಸ್ಲಿಂ ಸಮುದಾಯದ ಬಾಹುಳ್ಯದ ಏರಿಯಾದಲ್ಲಿನ ಜನರನ್ನ ಒಕ್ಕಲೆಬ್ಬಿಸಿರುವುದಕ್ಕೆ ಕೇರಳ ಸಿಎಂ ಕರ್ನಾಟಕ ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಕಳೆದ ವಾರದಿಂದ ಯಲಹಂಕದ ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ಕಟ್ಟಿದ್ದ 180ಕ್ಕೂ ಹೆಚ್ಚು ಮನೆಗಳನ್ನು ಜಿಬಿಎ ನೆಲಸಮ ಮಾಡಿತ್ತು. ಈ ತೆರವು ಕಾರ್ಯಾಚರಣೆಯ ಬಗ್ಗೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಮೂಗು ತೂರಿಸಿ ಉತ್ತರ ಭಾರತದಲ್ಲಿ ಮುಸ್ಲಿಮರನ್ನ ಗುರಿಯಾಗಿಸಿ ನಡೆಸುತ್ತಿದ್ದ ಬುಲ್ಡೋಜರ್ ನ್ಯಾಯ ಇದೀಗ ಕರ್ನಾಟಕ ಸರ್ಕಾರದಲ್ಲೂ ನಡೆಯುತ್ತಿದೆ ಎಂಬ ಅರ್ಥದಲ್ಲಿ ಟ್ವೀಟ್ ಮಾಡಿದ್ದರು. ಇನ್ನು ಕೋಗಿಲು ಕ್ರಾಸ್ ಅಕ್ರಮ ತೆರವು ವಿಚಾರದಲ್ಲಿ ಕೇರಳ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧರ್ಮಾಸ್ತ್ರ ಪ್ರಯೋಗಿಸಿದೆ. ಇಂದು ತೆರವು ಪ್ರದೇಶಕ್ಕೆ ಕೇರಳ ನಿಯೋಗ ಭೇಟಿ ನೀಡಿ ಪರಿಶೀಲನೆ ನಡೆಸಿತ್ತು. ಕೇರಳ ಶಾಸಕ ಕೆಟಿ ಜಲೀಲ್ ಭೇಟಿ ನೀಡಿ ಸಂತ್ರಸ್ತರೊಂದಿಗೆ ಚರ್ಚೆ ನಡೆಸಿದ್ರು. ಇನ್ನು ಡಿಕೆ ಶಿವಕುಮಾರ್ ಮಾತನಾಡಿ ಕೇರಳ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ಒತ್ತುವರಿ ಆಗಿದ್ದನ್ನ ತೆರವು ಮಾಡಿದ್ದೇವೆ, ಅವರಿಗೆ ಬೇರೆ ಕಡೆ ಹೋಗಲು ಅವಕಾಶ ನೀಡಿದ್ದೇವೆ, ಆದ್ರೆ ಕೇರಳ ರಾಜಕೀಯ ಮಾಡುತ್ತಿದೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. As a General Secretary, he has every power to advise us. If anything is there, we should go in a larger interest. I just checked. One fellow has collected money from various people and put their sheds in government property. So we decided, our officials gave them proper notices and all. We are ready to rehabilitate those people if they are genuine, if they are local people. We will give them whatever the best help from our Rajiv Gandhi housing scheme. But as a leader of a national party, he has every right to advise the government and the functioning of the government. ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಈಗಲೂ ಅವರು ಮುಖ್ಯಮಂತ್ರಿ ಕಚೇರಿಯಿಂದ ನಾನು ಬರ್ತಾ ಇರೋದು. ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೀನಿ. ಅವರು ಹೇಳಿದ್ರು ಅವ್ರಿಗೆ ವಿಸಿಟ್ ಕೊಟ್ಟು ಅವ್ರಿಗೆ ಆಶ್ವಾಸನೆ ಕೊಡ್ಬಾ, ನಾಳೆ 11 ಗಂಟೆಗೆ ಮೀಟಿಂಗ್ ಆದಮೇಲೆ ಖಂಡಿತ ಅವ್ರಿಗೆ ಸಿಗುತ್ತೆ. ಕೇರಳದವ್ರು ಯಾರಿಲ್ಲ ಇಲ್ಲಿ, ನಮಗೆಲ್ಲ ಗೊತ್ತಿದೆ. ಕೇರಳ ವಾಸಿಗಳು ಯಾರಿಲ್ಲ. ಈ ಥರ ಭಾಳ ಘಟನೆಗಳಾಗಿದೆ. ಇದೇ ಥರ ಯು ಪಿದಲ್ಲಿ ಬುಲ್ಡೋಸ್ ಮಾಡಿದ್ರು ಮನೆಯಲ್ಲ. ಏನೀಗ ಕೇರಳ ಚೀಫ್ ಮಿನಿಸ್ಟರ್ ಯು ಪಿಗೆ ಹೋಗಲಿಲ್ಲ, ಅವಾಗ ಚುನಾವಣೆ ಇರಲಿಲ್ಲ. ಈಗ ಏಪ್ರಿಲಲ್ಲಿ ಚುನಾವಣೆ ಬರ್ತದೆ ಹಿನ್ನೆಲೆಯಲ್ಲಿ ಇದೆಲ್ಲ ರಾಜಕೀಯ. ಅವ್ರು ಏನಾರ ಮಾಡಂಗಿದ್ದಿದ್ರೆ ಮಾನ್ಯ ಕೇರಳ ಮುಖ್ಯಮಂತ್ರಿಗಳು ಏನಾರ ಬಡವ್ರ ಬಗ್ಗೆ ಕಾಲೇಜ್ ಇದ್ದೀರ ಮಾಡಂಗಿದ್ರೆ ಕೊಡಬೇಕಾಗಿದೆ ಅನ್ನೋದನ್ನ. ಕೋಗಿಲು ಲೇಔಟ್ ಒತ್ತುವರಿ ತೆರವು ಬಗ್ಗೆ ಕೇರಳ ಸಿಎಂ ಟ್ವೀಟ್ ಬೆನ್ನಲ್ಲೇ ಎಐಸಿಸಿ ನಾಯಕರು ಘಟನೆಯ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಸೂಕ್ಷ್ಮತೆಯಿಂದ ಸಂತ್ರಸ್ತ ಕುಟುಂಬಗಳೊಂದಿಗೆ ಸಂವಹನ ನಡೆಸುವಂತೆ ಸಲಹೆ ನೀಡಿದ್ದಾರೆ. ಹೀಗಾಗಿ ಒತ್ತುವರಿ ತೆರವು ಮಾಡಿದ ಸ್ಥಳಕ್ಕೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್, ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಭೇಟಿ ನೀಡಿ ಸಂತ್ರಸ್ತರ ಜೊತೆ ಚರ್ಚೆ ನಡೆಸಿದ್ರು. ಇದೇ ಘಟನೆಯ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ನಾಳೆ ಮಹತ್ವದ ಸಭೆ ಕರೆದಿದ್ದು, ಸಭೆಗೆ ವಸತಿ ಇಲಾಖೆ ಹಾಗೂ ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಿಗೂ ಬುಲಾವ್ ನೀಡಲಾಗಿದೆ. ಇನ್ನು ಮುಸ್ಲಿಂ ಸಮುದಾಯದ ಓಲೈಕೆಗೆ ಕೇರಳ ಸಿಎಂ ಹಾಗೂ ಕೈ ನಾಯಕರು ಮುಂದಾಗಿರುವುದಕ್ಕೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದು, ಬೆಂಗಳೂರಿನಲ್ಲಿ ಒತ್ತುವರಿ ತೆರವು ನಡೀತಾ ಇದ್ರು ಇದೀಗ ಮುಸ್ಲಿಂ ಸಮುದಾಯದ ಓಲೈಕೆ ಹಾಗೂ ಮುಸ್ಲಿಮರ ತುಷ್ಟೀಕರಣಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವುದು ಸರಿಯಲ್ಲ ಅಂತ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ. ಜನಪರವಾಗಿ ಜನರಿಗೆ ಕೆಲಸ ಮಾಡಿಕೊಡ್ಬೇಕು ಅನ್ನೋಂಥದ್ದು ಯಾವ ನೈತಿಕತೆ ಇಲ್ಲ. ಇಲ್ಲಿ ಪೈಪೋಟಿ ಮುಸ್ಲಿಂ ಓಟು ಕಮ್ಯುನಿಸ್ಟ್ರು ಹಾಕಬೇಕಾ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಬೇಕಾ ಅನ್ನೋದು ಪೈಪೋಟಿ. ಕಾಂಗ್ರೆಸ್ ಪಕ್ಷ ನಾವು ಪಡ್ಕೊಂಡು ಈ ಸಲ ಅಧಿಕಾರಕ್ಕೆ ಬರಬೇಕು ಅಂತ ಅವರು ಹಾತೊರಿತಾ ಇದ್ದಾರೆ. ಇಲ್ಲಿ ಪಿಣರಾಯಿ ವಿಜಯನ್ ಅವರು ಮುಸಲ್ಮಾನರು ಓಟ್ ಇಟ್ಕೊಂಡು ನಾನು ಇನ್ನೊಂದ್ಸಲಿ ನನ್ನ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋಂಥದ್ದು ಪಿಣರಾಯಿ ವಿಜಯನ್ ಅವರ ಪ್ರಯತ್ನ. ಸೊ ಮುಸ್ಲಿಂ ಓಲಿ
ಓಲೈಸ್ಕೊಳ್ಳುವಂಥ ಪ್ರಕ್ರಿಯೆಗಳು ನಡೆದಿರೋದು. ಇಲ್ಲಿ ನ್ಯಾಯ, ನೀತಿ, ಕಾಳಜಿ, ಕರ್ನಾಟಕದ ಮರ್ಯಾದೆ ಹೋಗ್ತಿದೆ, ಆಡಳಿತದ ಪ್ರಶ್ನೆ, ಇದು ಯಾವುದಿಲ್ಲ. ಓಲೈಸ್ಕೊಳ್ಳುವಂಥ ತುಷ್ಟೀಕರಣದ ಪರಮಾವಧಿ. ಒಟ್ಟಾರೆ ಕಳೆದೊಂದು ವಾರದಿಂದ ಕೋಗಿಲು ಲೇಔಟ್ ತೆರವು ವಿಚಾರ ರಾಜಕೀಯ ಕಿತ್ತಾಟಕ್ಕೆ ಕಾರಣ ಆಗಿದ್ದು, ಕೈ ನಾಯಕರು ಕೇರಳ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕುವ ಮೂಲಕ ಸಮಸ್ಯೆಯನ್ನ ಸರಿಪಡಿಸಲು ಇದೀಗ ಸಭೆ ಕರೆದಿರೋದು ವಿಶೇಷವಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.